ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂದೂ ಸನಾತನ ಧರ್ಮದಲ್ಲಿ ಜ್ಞಾನ, ಯೋಗ, ಅವಧೂತ ಸಂಪ್ರದಾಯದ ಆದಿಗುರು ಎಂದು ಪೂಜಿಸಲ್ಪಡುವ ದತ್ತಾತ್ರೇಯರು ಮಹರ್ಷಿ ಅತ್ರಿ ಮತ್ತು ಅನಸೂಯ ದಂಪತಿಗಳ ಪುತ್ರ. ಅನಸೂಯ ದೇವಿಯು ಪಾತಿವೃತ್ಯಕ್ಕೆ ಹೆಸರಾದವಳು. ಸ್ವತಃ ಬ್ರಹ್ಮ, ವಿಷ್ಣು ಮತ್ತು ಶಿವನ ಪತ್ನಿಯರು ಪರೀಕ್ಷಿಸಿ ಸೋತು ತಮ್ಮ ಪತಿಗಳಾದ ತ್ರಿಮೂರ್ತಿಯರನ್ನು ಅನಸೂಯ ದೇವಿಯ ಪಾತಿವೃತ್ಯವನ್ನು ಪರೀಕ್ಷಿಸಲು ಹೋಗಿ ತ್ರಿಮೂರ್ತಿಗಳೇ ಶಿಶುಗಳಾಗಿ ಹೋದರು. ಪತಿಯರ ಸ್ಥಿತಿಯನ್ನು ಪತ್ನಿಯರಾದ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರು ಕಂಡು ಹೆದರಿ ಅನಸೂಯರ ಹತ್ತಿರ ಪತಿ ಭಿಕ್ಷೆ ಬೇಡಿ ಪುನಃ ತ್ರಿಮೂರ್ತಿಗಳು ನಿಜರೂಪಕ್ಕೆ ಬಂದಂಥ ಕತೆ ತಮ್ಮೆಲ್ಲರಿಗೂ ತಿಳಿದಿದೆ. ಅತ್ರಿ ಮುನಿಗಳು ಮತ್ತು ಅನಸೂಯರವರ ಪ್ರಾರ್ಥನೆಯಂತೆ ತಾವು ಅವರ ಮಕ್ಕಳಾಗಿ ಹುಟ್ಟುವುದಾಗಿ ವರ ನೀಡಿದ ಮೇರೆಗೆ ಚಂದ್ರ, ದೂರ್ವಾಸ ಹಾಗೂ ದತ್ತಾತ್ರೇಯರು ತ್ರಿಮೂರ್ತಿಗಳ ರೂಪದಿಂದ ಜನ್ಮ ತಾಳುತ್ತಾರೆ. ದತ್ತಾತ್ರೇಯರ ರೂಪವೇ ಬಹಳ ವಿಶೇಷವಾದದ್ದು. ತ್ರಿಮೂರ್ತಿಗಳ 3 ಮುಖ, 6 ಕೈಗಳು, ಜೊತೆಗೆ ಜಡೆ, ವಿಭೂತಿ, ತ್ರಿಶೂಲ, ಕಮಂಡಲ ಹಾಗೂ ಮಾಲೆಯನ್ನು ಧರಿಸಿರುವ ರೂಪವು ಅತ್ಯಂತ ಆಕರ್ಷಣೀಯವಾಗಿದೆ. ಸಾಮಾನ್ಯವಾಗಿ ನಾವು ನೋಡುವ ಚಿತ್ರಣದಲ್ಲಿ ಕಾಮಧೇನು ಎನಿಸಿರುವ ಹಸು ಮತ್ತು ವೇದಗಳ ರೂಪದಲ್ಲಿರುವ 4 ಶ್ವಾನಗಳು ಇರುತ್ತವೆ. ತ್ರಿಮೂರ್ತಿಗಳು ಅನಸೂಯ ಮತ್ತು ಅತ್ರಿಯರಿಗೆ ವರ ನೀಡಿದಂತೆ ಅನಸೂಯ ದೇವಿಯಲ್ಲಿ ಚಂದ್ರ, ದೂರ್ವಾಸ ಮತ್ತು ದತ್ತಾತ್ರೇಯರು ಪ್ರತ್ಯೇಕವಾಗಿ ಜನ್ಮ ತಾಳಿದ್ರೂ ದತ್ತಾತ್ರೇಯರಲ್ಲೇ ಚಂದ್ರ, ದೂರ್ವಾಸರ ಅಂಶವೂ ಒಳಗೊಂಡಿದೆ. ದತ್ತಾತ್ರೇಯರು ಮಾರ್ಗಶೀರ್ಷ ಹುಣ್ಣಿಮೆಯೆಂದು ಜನಿಸಿದ್ದು ಇವರು ಬಾಲ್ಯದಲ್ಲಿಯೇ ಸಂಸಾರವನ್ನು ತೊರೆದು ಬಹಳ ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡಿ ಅವಧೂತ ಜೀವನವನ್ನು ನಡೆಸಿದರು. ಇವರನ್ನು ಶ್ರೀಪಾದ, ಶ್ರೀವಲ್ಲಭ ಮತ್ತು ನರಸಿಂಹ ಸರಸ್ವತಿಯ ಅವತಾರಗಳ ಮೂಲವೆಂದು ನಂಬಲಾಗಿದೆ. ದತ್ತಾತ್ರೇಯರ ಹೆಸರಿನಲ್ಲಿಯೇ ವಿಶೇಷವಾದ ಅರ್ಥವಿದೆ. ತ್ರಿಮೂರ್ತಿಗಳೇ ತಮ್ಮನ್ನು ತಾವೇ ಅತ್ರಿ ಮತ್ತು ಅನಸೂಯರವರಿಗೆ ಪುತ್ರನ ರೂಪದಲ್ಲಿ ಅರ್ಪಿಸಿಕೊಂಡಿದ್ದರಿಂದ ದತ್ತ ಅಂಥೇಳಿ, ಹಾಗೆಯೇ ಅತ್ರಿಯ ಪುತ್ರನಾದುದರಿಂದ ಆತ್ರೇಯ ಎಂಬ ಹೆಸರು ಸೇರಿ ದತ್ತಾತ್ರೇಯ ಎನ್ನುವ ನಾಮಧೇಯವಾಯಿತೆಂಬ ಮಾತು ಇದೆ. ದತ್ತಾತ್ರೇಯರ ಬಗ್ಗೆ ಭಾಗವತ, ಮಾರ್ಕಂಡೇಯ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖವಾಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಅದ್ಭುತವಾಗಿ ನಿರೂಪಿಸಲ್ಪಟ್ಟ ಕುತೂಹಲಕಾರಿ ವಿಚಾರ ಇದೆ. ಬೇರೆ ಋಷಿಮುನಿಗಳಿಗೆ ಜ್ಞಾನೋದಯವಾಗಲಿ, ಬ್ರಹ್ಮತ್ವ ಪಡೆಯಲು ಗುರುಗಳ ಮಾರ್ಗದರ್ಶನ ಬೇಕಾದರೆ ಗುರು ದತ್ತಾತ್ರೇಯರಿಗೆ ಈ ಪ್ರಪಂಚದ ಆಗುಹೋಗುಗಳು, ಪ್ರಕೃತಿಯೇ 24 ರೀತಿ ಗುರುಗಳಾಗಿದೆ. ಪ್ರಕೃತಿಯ ಹಾಗೂ ಪರಿಸರದಲ್ಲಿ ಅವರ ಗುರುಗಳು ಅನಿಸ್ಕೊಂಡವರು ಈ ಪೃಥ್ವಿ, ವಾಯು, ಆಕಾಶ, ನೀರು, ಅಗ್ನಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ದೀಪದ ಹುಳ, ಜೇನುನೊಣ, ಆನೆ, ಭ್ರಮರ, ಕಸ್ತೂರಿ ಮೃಗ, ಮೀನು, ಪಿಂಗಲ ವೇಶ್ಯೆ, ಟಿಟ್ಟಿಬ, ಬಾಲಕ, ಕೈಬಳೆ, ಶಸ್ತ್ರಾಕಾರ, ಸರ್ಪ, ಜೇಡ, ಕಣಜ ಇವುಗಳ ಜೀವನ ರೀತಿಯಿಂದ ಅವರು ಕಂಡಂತಹ ಸತ್ಯವೇ ಗುರುಗಳ ರೂಪದಲ್ಲಿ ಅವರಿಗೆ ಅದು ಜ್ಞಾನೋದಯಕ್ಕೆ ಕಾರಣವಾಯಿತು. ಯಾವುದೇ ವ್ಯಕ್ತಿ ತಾನು ಬದುಕು ನಡೆಸುತ್ತಿರುವ ಪ್ರಕೃತಿಗಿಂತ, ಪರಿಸರಕ್ಕಿಂತ ನಮ್ಮ ಸುತ್ತಮುತ್ತ ನಡೆಯುವ ಕ್ರಿಯೆಯನ್ನು ಆಳವಾಗಿ ನೋಡಿ ಮಂಥನ ಮಾಡಿಕೊಂಡರೆ ಎಲ್ಲ ಪಾರಮಾರ್ಥಿಕ ಸತ್ಯವು ಗೋಚರಿಸುತ್ತದೆ ಎಂಬ ಸತ್ಯವನ್ನು ಅವಧೂತರಾದ ದತ್ತಾತ್ರೇಯರು ನಮಗೆ ಬೋಧಿಸಿದ್ದಾರೆ, ತಿಳಿಸಿದ್ದಾರೆ. ದತ್ತಾತ್ರೇಯರನ್ನು ಅವಧೂತರೆಂದು, ತ್ರಿಮೂರ್ತಿ ಅವತಾರವಾಗಿದ್ದು ಅವರ ದೇವಾಲಯವನ್ನು ನಾವು ಕರ್ನಾಟಕದ ಗಾಣಗಾಪುರ,
ಗುಜರಾತಿನ ಗಿರ್ನಾರು, ಅಲ್ಲಿ ಪ್ರಮುಖ ದತ್ತ ಪವಿತ್ರ ಕ್ಷೇತ್ರಗಳನ್ನು ಕಾಣಬಹುದು. ಹಾಗೆಯೇ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ದತ್ತಾತ್ರೇಯ ಪೀಠವಿದ್ದು ಇಲ್ಲಿ ದತ್ತ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅಲ್ಲದೆ ಅನೇಕ ಕಡೆಗಳಲ್ಲಿ ದತ್ತರ ಮಂದಿರಗಳು ನಿರ್ಮಾಣವಾಗಿದ್ದು ಅಸಂಖ್ಯಾತ ಭಕ್ತರು ದತ್ತಮಾಲೆಯನ್ನು ಧರಿಸಿ ವ್ರತಾಚರಣೆ ಮಾಡುವಂತಹ ಪರಂಪರೆ ಬೆಳೆದು ಬಂದಿದೆ. ಸ್ನೇಹಿತರೆ, ದತ್ತಾತ್ರೇಯರನ್ನು ಗುರು ಪರಂಪರೆಯ ಗುರುದೇವ ದತ್ತನೆಂದು, ಅವಧೂತ ಸಂಪ್ರದಾಯದ ಮೂಲ ಪುರುಷರೆಂದು ತಿಳಿಯಲಾಗಿದೆ. ಸ್ನೇಹಿತರೆ, ಭಕ್ತಾದಿಗಳು ಹೇಗೆ ಅಹಂಕಾರಗಳಿಂದ ದೂರವಿದ್ದು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಪಡೆಯಬಹುದು ಎಂಬ ಬಗ್ಗೆ ಗುರು ದತ್ತಾತ್ರೇಯರು ತಮ್ಮ ಜೀವನ ಅನುಭವಗಳಿಂದಲೇ ಬೋಧಿಸಿದ್ದಾರೆ. ಸ್ನೇಹಿತರೆ, ಗುರು ದತ್ತಾತ್ರೇಯರ ದೇವಾಲಯ ಇದೆಯಲ್ಲ, ದಿನದಿನಕ್ಕೂ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲೂ ಆಗ್ತಾಯಿದೆ. ಯಾಕೆಂದರೆ ಅವರ ಬೋಧನೆ, ಅವರ ನಡೆದು ಬಂದಂಥ ರೀತಿ ಎಲ್ಲರಿಗೂ ಸಾರ್ವಕಾಲಿಕ ಸತ್ಯ ಅನ್ನಿಸ್ಕೊಂಡಿದೆ ಮತ್ತು ಜೀವನದ ಇಡೀ ವಿಚಾರಗಳನ್ನು ಅವರು ಈ ಪ್ರಕೃತಿಯಿಂದ, ಪರಿಸರದಿಂದ, ತಮ್ಮ ಮುಂದೆ ನಡೆಯುವಂಥ ಜೀವನದ ಪ್ರಕ್ರಿಯೆಗಳಿಂದ ಅವರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಮಗೆ ಬೋಧಿಸಿದ್ದಾರೆ. ದತ್ತಾತ್ರೇಯರನ್ನು ಭಕ್ತಾದಿಗಳು ಅವಧೂತ ಗೀತೆ, ದತ್ತಾತ್ರೇಯ ಸ್ತೋತ್ರ ಅನ್ನುವಂಥದ್ದನ್ನು ಮನೆ ಮಂದಿರಗಳಲ್ಲಿ ಪಠಿಸ್ತಾರೆ, ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಇಂತಹ ದತ್ತಾತ್ರೇಯರು ನೋಡಿ, ಅವರ ಚಿತ್ರವನ್ನು ತೋರಿಸ್ತಾ ಇದ್ದೇವೆ. ಹಸು ಮತ್ತು ನಾಯಿ, ಅಂದರೆ ಅವು 4 ಇದಾವೆ ನೋಡಿ, ಅವೆಲ್ಲವೂ ವೇದಗಳ 4 ರೂಪಗಳಾಗಿವೆ. ಸ್ನೇಹಿತರೆ, ಇಂತಹ ದತ್ತಾತ್ರೇಯರ ಜೀವನ, ಅವರ ಬೋಧನೆ ಸಾರ್ವಕಾಲಿಕ ಸತ್ಯ ಅನ್ನಿಸ್ಕೊಂಡಿದೆ. ನಮೋ ದತ್ತಾತ್ರೇಯ ಅಂತ ಹೇಳ್ತಾ ನನ್ನ ಕಿರು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸಿದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಕೇಶಸಿದ್ಧಿ ತೈಲ ತಲೆಹೊಟ್ಟು ನಿವಾರಣೆ, ತಲೆ ಕೂದಲು ಉದರದಿರಲು, ಅಲ್ಲದೆ ತಲೆನೋವು ಬಾರದೇ ಇರಲು, ಅಲ್ಲದೇ ತಲೆ ಕೂದಲು ಕಪ್ಪಾಗಲು ದಯಮಾಡಿ ಬಳಸಿ ಕೇಶಸಿದ್ಧಿ ತೈಲ.